ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ವರುಣನ ಆರ್ಭಟಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬೀಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮೂಡಿಗೆರೆ ಭಾಗದಲ್ಲಿ ಸುರಿತಾ ಇರುವ ಮಳೆಗೆ ಅವಾಂತರಗಳು ಹೆಚ್ಚಾಗ್ತಾ ಇದೆ. ತಾಲೂಕಿನ ಬಾಳೂರು ಕಾಫಿ ಎಸ್ಟೇಟ್ನಲ್ಲಿ ಕಾರ್ಮಿಕರ ಮನೆ ಮೇಲೆ ಮರ ಬಿದ್ದ ಪರಿಣಾಮ ಮಹಿಳೆ ಗಂಭೀರ ಗಾಯಗೊಂಡಿದ್ದಾರೆ. ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬೃಹತ್ ಗಾತ್ರದ ಮರವೊಂದು ಕಾರ್ಮಿಕರ ಮನೆ ಮೇಲೆ ಬಿದ್ದಿದೆ. ಪರಿಣಾಮ ಮನೆಯೊಳಗೆ ನಿದ್ರೆ ಮಾಡ್ತಾ ಇದ್ದ ಕಾರ್ಮಿಕ ಮಹಿಳೆ ಸುನಂದ ಎಂಬುವರಿಗೆ ಗಂಭೀರ ಗಾಯವಾಗಿದೆ. ತಕ್ಷಣವೇ ಗಾಯಾಳು ಸುನಂದ ಅವರನ್ನ ಬಣಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮರ ಬಿದ್ದ ರಭಸಕ್ಕೆ ಮನೆಯ ಮೇಲ್ಛಾವಣಿ ಸಂಪೂರ್ಣ ಹಾನಿಯಾಗುವ ಜೊತೆಗೆ ಮನೆಯಲ್ಲಿ ಇದ್ದ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಇಷ್ಟಾದರೂ ಎಸ್ಟೇಟ್ನ ಮಾಲೀಕರು ಮತ್ತು ಮ್ಯಾನೇಜರ್ಗಳು ಕನಿಷ್ಠ ಆಸ್ಪತ್ರೆಗೆ ದಾಖಲಿಸುವ ಕೆಲಸವನ್ನು ಕೂಡ ಮಾಡಿಲ್ಲ ಎಂದು ಕುಟುಂಬಸ್ಥರು ಬೇಸರ ಹೊರಹಾಕಿದ್ದಾರೆ. ಈ ತರ ಆಗಿದೆ ಮನೆ ಎಲ್ಲ. ಇನ್ನು ಈ ಬಾಳೂರು ಎಸ್ಟೇಟ್ ಅಲ್ಲಿ ರೈಟರ್ಗಳಿದ್ದಾರೆ, ಮ್ಯಾನೇಜರ್ಗಳಿದಾರಂತೆ. ಯಾರು ಬಂದಿಲ್ಲ, ನೋಡಿಲ್ಲ. ರಾತ್ರಿ 2 ಗಂಟೆಗೆ ಮರ ಬಿದ್ದಿರೋದು ಆಯ್ತಾ. ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಇದು ಸಮೇತ ಮಾಡಿಲ್ಲ ಆಯ್ತಾ. ಇಲ್ಲಿ ಏನೇನು ಇಲ್ಲ, ಎಲ್ಲ ಪುಡಿಯಾಗಿ ಧ್ವಂಸ ಆಗಿ ಹೋಗಿದೆ ಮನೆ. ನೋಡಿ, ಇದು ಈ ಕಡೆ ರೂಮು, ಇದು ಈ ತರ ಆಗಿದೆ. ಇಲ್ಲಿ ಇರೋದು ಇದೆಲ್ಲ, ಇಲ್ಲಿ ನೋಡಿ, ಇದೆಲ್ಲ ಪೂರ ಪುಡಿ ಪುಡಿಯಾಗಿ ಎಲ್ಲ ಇದಾಗೋಗಿದೆ ಆಯ್ತಾ. ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ಈ ಜಾಗದಲ್ಲಿ ಮಲಗಿದ್ರು ಆಯ್ತಾ. ತುಂಬಾ ಏಟಾಗಿದೆ ಎಲ್ಲ. ಈ ತರದ್ದು ಇದಿದೆ ನಮ್ಮ ಎಸ್ಟೇಟ್ ಅಲ್ಲಿ, ಬಾಳೂರು ಎಸ್ಟೇಟ್. ಇದು ಸ್ಥಳಕ್ಕೆ ಬಾಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.